Divine Grace Igniter. ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಾರಂಭ ಪ್ರಾರ್ಥನೆ. ಪ್ರಿಯ ಯೇಸು, ಕಲ್ವಾರಿಯ ಪಯಣದಲ್ಲಿ ನೀವು ಅನುಭವಿಸಿದ ಯಾತನೆಯಲ್ಲಿ ಅಲ್ಪವಾದರೂ ಅನುಭವ ಪಡೆಯಲು ನಮಗೆ ಸಹಾಯ ಮಾಡಿರಿ. ನಮ್ಮ ಬದುಕಿನಲ್ಲಿ ಹಲವಾರು ಬಾರಿ ಸಮಸ್ಯೆ, ಸಂಕಷ್ಟಗಳಿಗೆ ಗುರಿಯಾಗಿದ್ದೇವೆ. ಆದರೆ ನಿಮ್ಮ ಮಹಾಯಾತನೆಗಳಿಗೆ ಹೋಲಿಸಿದರೆ ಅವುಗಳೆಲ್ಲವೂ ಕ್ಷುಲ್ಲಕ ಮತ್ತು ನಗಣ್ಯವೆನಿಸುತ್ತದೆ. ನೀವು ಸಾಗಿದ ಕಲ್ವಾರಿಯ ಪ್ರತಿ ಸ್ಥಳವು ನಮ್ಮ ಉದ್ಧಾರಕ್ಕಾಗಿ ಎಂಬುದು ಸ್ಪಷ್ಟವಾಗಿದೆ. ನೀವು ನಿರಪರಾಧಿಯಾಗಿದ್ದರೂ ನಮಗಾಗಿ ಮರಣದಂಡನೆ, ಚಾಟಿಯೇಟು, ಉಗುಳು, ಬುಗುಳು, ನಿಂದೆ, ಅಪಮಾನ, ಅವಮಾನ, ಮಾನಹರಣ ಹಾಗೂ ಮರಣಕ್ಕೆ ಈಡಾದಿರಿ. ಏಕೆಂದರೆ ಪ್ರೀತಿ ಎಂದರೇನು ಎಂಬುದನ್ನು ಜಗತ್ತಿಗೆ ಅರ್ಥ ಮಾಡಿಸುವ ಸದುದ್ದೇಶ ನಿಮ್ಮದಾಗಿತ್ತು. ಇಡೀ ಮಾನವ ಕುಲವನ್ನು ನಿಮಗಿಂತ ಪ್ರೀತಿಸಿದ ದೇವರು ಮತ್ತೊಬ್ಬರಿಲ್ಲ. ನಿಮ್ಮನ್ನು ಕೊಂದವರನ್ನೇ ಕ್ಷಮಿಸಿದ ದೇವರು ನೀವು. ನಿಮ್ಮ ಪ್ರೀತಿಗೆ ಮರುಪ್ರೀತಿಯನ್ನು ನಾನು ಹೇಗೆ ತೋರಲು ಸಾಧ್ಯ? ನಿಮ್ಮ ಕಲ್ವಾರಿಯ ಪಯಣದಲ್ಲಿ ನಿಮ್ಮೊಂದಿಗೆ ಹೆಜ್ಜೆ ಹಾಕುವಾಗ ನಮ್ಮ ದೈನಂದಿನ ಬದುಕಿನಲ್ಲಿ ಕನಿಷ್ಠ ಪಕ್ಷ ನಿಮ್ಮಂತೆ ಆಗಲು ಸಹಾಯ ಮಾಡಿರಿ. ನಿಮ್ಮ ಹಾಗೆ ಪ್ರೀತಿಸಲು, ಕ್ಷಮಿಸಲು, ದಯೆ ತೋರಲು ನಮಗೆ ಕಲಿಸಿರಿ. ನಿಮ್ಮೊಂದಿಗಿನ ಬಾಂಧವ್ಯದಲ್ಲಿ ನಾವು ಸುಭದ್ರವಾಗಿರುವಂತೆ ಮಾಡಿರಿ. ಮೊದಲನೆಯ ಸ್ಥಳ, ಅಪರಾಧಿಯಾಗಿ ಯೇಸು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಈ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರಭು ಯೇಸು ಒಬ್ಬ ಅಪರಾಧಿಯಂತೆ ನೀವು ನ್ಯಾಯಸ್ಥಾನದ ಕಟಕಟೆಯಲ್ಲಿ ನಿಂತಿದ್ದಾಗ ನಿಮ್ಮ ಪರವಾಗಿ ವಾದಿಸುವವರು ಯಾರೊಬ್ಬರೂ ಇರಲಿಲ್ಲ. ಅನ್ಯಾಯದ ತೀರ್ಪನ್ನು ನ್ಯಾಯವಾದುದೆಂದು ಪರಿಗಣಿಸಿದರು. ಅಸತ್ಯದೊಂದಿಗೆ ಸ್ವರಗೂಡಿಸಿ ಕಪಟಿಗಳಂತೆ ಅವನನ್ನು ಶಿಲುಬೆಗೇರಿಸಿ ಎಂದು ನಿಮ್ಮ ವಿರುದ್ಧವಾಗಿ ಧ್ವನಿ ಎತ್ತಿದರು. ಎಂತಹ ಘನಘೋರ ಪರಿಸ್ಥಿತಿ ನಿಮಗೆ ಬಂದೆರುಗಿತು. ಎಲ್ಲರೂ ಸಮಯಕ್ಕೆ ತಕ್ಕಂತೆ ನಟಿಸಿದ್ದರು. ಸುಳ್ಳು ಅವರೆಲ್ಲರನ್ನೂ ಸೆಳೆದುಕೊಂಡಿತ್ತು. ನನಗೆ ಮರಣದಂಡನೆಯ ಶಿಕ್ಷೆ ಒದಗಿ ಬರಬಹುದು, ಆದರೆ ಅನ್ಯಾಯವಾಗಿ ನಿಂದೆ, ಅಪಮಾನ, ಅಪದೂರು, ಸುಳ್ಳು ಆರೋಪಗಳು, ಮನನೋಯಿಸುವ ಮಾತುಗಳು, ಮುಗ್ಧ ಮನಸ್ಸಿನ ವ್ಯಕ್ತಿಯಾಗಿ ನಾನೇ ಅಪರಾಧಿಯ ಸ್ಥಾನದಲ್ಲಿದ್ದೇನೆ ಎಂಬ ಮನೋವ್ಯಸನಕ್ಕೆ ತುತ್ತಾಗಬಹುದು. ಬದುಕು ನಿರರ್ಥಕ ಎಂಬ ಜಿಜ್ಞಾಸೆಯ ಜಟಿಲತೆಗೆ ನಾನು ಜೋತು ಬಿಡಬಹುದು. ಇಂತಹ ದುರಸ್ಥಿತಿಗಳಲ್ಲಿ ನಿಮ್ಮ ಅದ್ಭುತ ಶಕ್ತಿಯನ್ನು ನನಗೆ ನೀಡಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಲ್ಲಿ ಸಮಾಧಾನದಲ್ಲಿ ವಿಶ್ರಮಿಸಲಿ. ಎರಡನೆಯ ಸ್ಥಳ, ಶಿಲುಬೆ ಸ್ವೀಕೃತ ಯೇಸು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಈ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರಭು ಯೇಸು, ನಿಮಗೆ ಆ ಶಿಲುಬೆಯ ಅವಶ್ಯಕತೆ ಇರಲಿಲ್ಲ. ದಯೆ ದಾಕ್ಷಿಣ್ಯವಿಲ್ಲದೆ ಅವರು ಆ ಶಿಲುಬೆಯನ್ನು ನಿನ್ನ ಭುಜದ ಮೇಲೆ ತಳ್ಳಿದರು. ಹೀಗೆ ಅಪಹಾಸ್ಯ ಮತ್ತು ಅಪಮಾನ ಮಾಡಿದರು. ಆದರೂ ನೀವು ಮರು ಮಾತನಾಡದೆ ಶಿಲುಬೆಯನ್ನು ಸ್ವೀಕರಿಸಿದಿರಿ. ಶಿಲುಬೆಯ ಭಾರ ನಮ್ಮ ಪಾಪದ ಭಾರವಾಗಿತ್ತು. ಶಿಲುಬೆಯ ಹೊರೆ ನಮ್ಮ ಅಸಂಖ್ಯಾತ ಪಾಪಗಳ ಹೊರೆಯಾಗಿತ್ತು. ನನ್ನ ಜೀವನದಲ್ಲಿ ದಿಢೀರನೆ ಜವಾಬ್ದಾರಿಯ ಹೊರೆ ನನ್ನ ಹೆಗಲ ಮೇಲೆ ಜಾರಿ ಬಿದ್ದಾಗ ಹತಾಶೆ, ನಿರಾಸೆ ನನ್ನ ಮನಸ್ಸಿನಾಳದಲ್ಲಿ ಮನೆ ಮಾಡಿದಾಗ ಬದುಕು ಅರ್ಥಹೀನವಾಗುತ್ತದೆ. ನನ್ನ ಭಾರವಾದ ಹೊರೆಗೆ ಹೆಗಲು ಕೊಡುವ ಭುಜಗಳೇ
ಕಾಣಸಿಗದಾಗ, ಅರ್ಥ ಮಾಡಿಕೊಳ್ಳದ ಹೃದಯ ಮತ್ತು ಮನಸ್ಸು ಮರೆಯಾದಾಗ ಜೀವನವೇ ಜಿಗುಪ್ಸೆಯಾಗುತ್ತದೆ. ಅಂತಹ ಸಂದರ್ಭಗಳಲ್ಲಿ ನನ್ನ ಹೊರೆಯನ್ನು ಹೊರಲು ಹಾಗೂ ನಾನು ವಿಶ್ರಾಂತಿಯನ್ನು ಪಡೆಯಲು ನಿಮ್ಮ ಹೆಗಲನ್ನು ನನಗೆ ನೀಡಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಲ್ಲಿ ಸಮಾಧಾನದಲ್ಲಿ ವಿಶ್ರಮಿಸಲಿ. ಮೂರನೆಯ ಸ್ಥಳ, ಕುಸಿದು ಬಿದ್ದ ಕ್ರಿಸ್ತ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಈ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರಭು ಯೇಸು, ನೀವು ಶಿಲುಬೆಯ ಕೆಳಗೆ ಕುಸಿದು ಬಿದ್ದಿರಿ. ಸೈನಿಕರ ಬೂಟುಗಳು ನಿಮ್ಮ ಮೈ ಮೇಲೆ ಸದ್ದು ಮಾಡುತ್ತಿದೆ. ಚಾಟಿಯು ನಿಮ್ಮ ದೇಹದ ಮೇಲೆ ರೌದ್ರಾವತಾರ ನರ್ತಿಸುತ್ತಿದೆ. ಶಿಲುಬೆಯನ್ನು ಹೊತ್ತು ಮುಂದೆ ಸಾಗುವಂತೆ ಸೈನಿಕರ ಬಾಯಿಂದ ಬರುವ ಮಾತುಗಳು ನಿಮ್ಮನ್ನು ಚುಚ್ಚಿ ಎಬ್ಬಿಸುತ್ತಿವೆ. ನಿಮ್ಮ ಯಾತನೆ ನೋಡುವಾಗ ಪ್ರೇಕ್ಷಕರಿಗೆ ಕೇವಲ ಒಂದು ದೃಶ್ಯವಾಗಿತ್ತು. ಇದ್ಯಾವುದನ್ನು ಲೆಕ್ಕಿಸದೆ ನಿಮ್ಮ ತಂದೆಯ ಚಿತ್ತವನ್ನು ನೀವು ನೆನೆದು ಎದ್ದು ನಿಂತಿರಿ. ಶಿಲುಬೆಯನ್ನು ಮತ್ತೊಮ್ಮೆ ನಿಮ್ಮ ಹೆಗಲಿಗೆ ಏರಿಸಿಕೊಂಡು ಮುನ್ನಡೆದಿರಿ. ನನ್ನ ಬದುಕಿನ ಶಿಲುಬೆಗಳಿಗೆ ನಾನು ಹಲವಾರು ಬಾರಿ ಸೋತು ಶರಣಾಗಿದ್ದೇನೆ, ಬಿದ್ದು ಎದ್ದಿದ್ದೇನೆ, ಕಣ್ಣೀರಿನಿಂದ ಕೈ ತೊಳೆದಿದ್ದೇನೆ. ಒತ್ತಡಗಳಿಗೆ ಮಣಿದು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದೇನೆ. ನನ್ನ ದೈಹಿಕ ಆರೋಗ್ಯ ಹದಗೆಟ್ಟು ವಿಶ್ವಾಸವನ್ನು ಕಳೆದುಕೊಂಡಿದ್ದೇನೆ, ಏಕೆಂದರೆ ನೀವೇ ನನ್ನ ಭರವಸೆ ಎಂಬುದನ್ನು ಮರೆತಿದ್ದೇನೆ. ಕಾರ್ಗತ್ತಲ ಕಣಿವೆಯಲ್ಲಿ ನನ್ನ ಬದುಕು ಸಿಕ್ಕಿಕೊಂಡಾಗ ಪ್ರಭು ಯೇಸು ನಿಮ್ಮ ಪರಿಶುದ್ಧ ಕರಗಳನ್ನು, ನಿಮ್ಮ ಕಿವಿಗಳನ್ನು ಮತ್ತು ನಿಮ್ಮ ಭುಜಗಳನ್ನು ನನಗೆ ನೀಡಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ನಾಲ್ಕನೆಯ ಸ್ಥಳ, ಹೆತ್ತಮ್ಮನನ್ನು ಕಂಡ ಕ್ರಿಸ್ತ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಈ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರಭು ಯೇಸು ಎಲ್ಲ ನೋವು ಸಂದಿಗ್ಧತೆಯ ನಡುವೆಯೂ ಅಪೂರ್ವ ಚೈತನ್ಯ ಪಡೆದುಕೊಂಡ ಕ್ಷಣವಿದು. ನಿಮ್ಮ ಹೆತ್ತಮ್ಮನ ಭೇಟಿ, ಬಾಲ್ಯದ ದಿನದ ಎಲ್ಲಾ ಮಧುರ ಕ್ಷಣಗಳು ಒಮ್ಮೆಲೆ ನಿಮ್ಮ ಕಣ್ಮುಂದೆ ಹಾದು ಹೋಗಿರಬಹುದು. ಪುಟ್ಟ ಪುಟ್ಟ ಅಂಬೆಗಾಲಿಟ್ಟ ಸುಮಧುರ ಕ್ಷಣಗಳು, ಹಳ್ಳಿಗಾಡು ಗುಟ್ಟಗಾಡುಗಳಲ್ಲಿ ನೀವು ಓಡಾಡಿದ ಹಾಗೂ ನಡೆದಾಡಿದ ಸುಂದರ ಕ್ಷಣಗಳು, ನೀವು ಬಿದ್ದಾಗ ನಿಮ್ಮನ್ನು ಎತ್ತಿ ಮುದ್ದಾಡಿ ಗಾಯಗೊಂಡ ದೇಹದ ಭಾಗವನ್ನು ಬಟ್ಟೆಯಿಂದ ಕಟ್ಟಿದ ಕ್ಷಣಗಳನ್ನು ಹೇಗೆ ಮರೆಯಲು ಸಾಧ್ಯ? ನಮ್ಮ ಹೆತ್ತ ತಾಯಂದಿರು ಜೀವಂತವಾಗಿದ್ದಾರೋ ಅಥವಾ ಇಲ್ಲವೋ, ಅವರೆಲ್ಲರೂ ನಮ್ಮ ಬದುಕಿಗೆ ಸೌಭಾಗ್ಯವಾಗಿದ್ದಾರೆ. ನಾವೆಲ್ಲರೂ ಸುಖವಾಗಿ ನಿದ್ರಿಸಲು ಅವರು ನಿದ್ರೆಗೆಟ್ಟಿದ್ದಾರೆ. ನಮಗೆ ಬಟ್ಟೆ ತೊಡಿಸಿದ್ದಾರೆ, ಊಟ ಉಣಿಸಿದ್ದಾರೆ, ನಮ್ಮ ಉಜ್ವಲ ಭವಿಷ್ಯದ ಕನಸನ್ನು ನಮ್ಮಲ್ಲಿ ಬಿತ್ತಿದ್ದಾರೆ. ನಾವು ದಾರಿ ತಪ್ಪಿದಾಗ ನಮಗಾಗಿ ಕಣ್ಣೀರಿಟ್ಟಿದ್ದಾರೆ. ನಮಗಾಗಿ ನಿತ್ಯ ನಿರಂತರವಾಗಿ ಮೊಣಕಾಲೂರಿ ಪ್ರಾರ್ಥಿಸುತ್ತಿದ್ದಾರೆ. ಮರಿಯಮ್ಮನವರು ಸಹ ಇನ್ನಿತರ ತಾಯಂದಿರಂತೆ ತಮ್ಮ ಪುತ್ರ ಯೇಸುವಿನ ಜೀವನದಲ್ಲಿ ಮರೆಯಲಾಗದ ರೀತಿಯಲ್ಲಿ ಪ್ರಭಾವ ಬೀರಿದ್ದರು. ನಾವು ಬಿದ್ದಾಗ ನಮ್ಮನ್ನು ಸಂತೈಸುವ ಪ್ರಪಂಚಕ್ಕಿಂತ ನಮ್ಮ ಬೆನ್ನೆ ಹಿಂದೆ ನಿಂತು ಪ್ರಾರ್ಥಿಸುವ ನಮ್ಮ ತಾಯಿ ಎಷ್ಟೋ ಶ್ರೇಷ್ಠಳು. ಮಾತೆ ಮರಿಯ ಶ್ರೇಷ್ಠರಲ್ಲಿ ಶ್ರೇಷ್ಠ ಜನನಿ. ಪ್ರಭು ಯೇಸುವನ್ನು ತಮ್ಮ ಉದರದಲ್ಲಿ ಹೊತ್ತ ದಿನದಿಂದ ಪ್ರಾರಂಭಿಸಿ ಯೇಸುವಿನ ಪಾರ್ಥಿವ ಶರೀರವನ್ನು ಸಮಾಧಿ ಮಾಡುವವರೆಗೂ ಪ್ರಾರ್ಥಿಸಿದ ಮಹಾಮಾತೆ ಅವರಾಗಿದ್ದಾರೆ. ನಮೋ ಮರಿಯ, ಅವರ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ.
ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಐದನೆಯ ಸ್ಥಳ, ಸೀಮೋನನಿಂದ ಸಹಾಯ ಸ್ವೀಕರಿಸಿದ ಯೇಸು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಈ ಲೋಕವನ್ನು ರಕ್ಷಿಸಿದ್ದೀರಿ. ಯೇಸು ಸಂಕಷ್ಟಗಳ ಸೆರೆಮಾಲೆಯೊಡನೆ ಕೆಲವು ನವೋಲ್ಲಾಸ ತುಂಬುವ ಸುಮಧುರ ಕ್ಷಣಗಳನ್ನು ನಿಮ್ಮ ಪರಿಶುದ್ಧ ತಾಯಿಯ ಭೇಟಿಯಲ್ಲಿ ನೀವು ಕಂಡಿರಿ. ಹಾಗೆಯೇ ಕೆಲವು ಕ್ಷಣಗಳು ಕಳೆದ ಬಳಿಕ ಮತ್ತೊಮ್ಮೆ ಸೀಮೋನನಿಂದ ಸಹಾಯವನ್ನು ಪಡೆದುಕೊಂಡಿರಿ. ನಿಮ್ಮ ನೋವಿಗೆ ಕೊಂಚ ಕಾಲ ಉಪಶಮನ ನೀಡುವ ಪ್ರಯತ್ನವನ್ನು ಸೀಮೋನ ಮಾಡಿದ. ಸೀಮೋನನ ಸಾಂತ್ವನದಿಂದ ಸ್ವಲ್ಪ ಸಮಯವಾದರೂ ಸುಧಾರಿಸಿಕೊಳ್ಳುವ ಸಮಯವನ್ನು ಸೈನಿಕರು ನಿಮಗೆ ನೀಡಲಿಲ್ಲ. ಪುನಃ ಶಿಲುಬೆ ಬರುವಂತೆ ದುಂಬಾಲು ಬಿದ್ದರು. ನಿಮ್ಮ ಭುಜಗಳು ಗಾಯಗಳಿಂದ ನಿತ್ರಾಣಗೊಂಡಿದ್ದವು. ಹಲವಾರು ಬಾರಿ ನನ್ನ ಬದುಕಿನಲ್ಲಿ ಎಲ್ಲವೂ ಸುಸೂತ್ರವಾಗಿರುವಾಗ ಎಲ್ಲರೂ ನನ್ನ ಸುತ್ತಲೂ ಕಿಕ್ಕಿರಿದು ನೆರೆದಿರುತ್ತಾರೆ. ಆದರೆ ಬದುಕು ಸೋಲಿನ, ಸಮಸ್ಯೆಯ ಮತ್ತು ಸಂಕಷ್ಟದ ಸುಳಿಗೆ ಸಿಕ್ಕಾಗ ಸರ್ವರು ಕಣ್ಮರೆಯಾಗುತ್ತಾರೆ. ಪ್ರಭು, ಸಂಕಷ್ಟದ ಸಮಯದಲ್ಲಿ ನನ್ನೊಂದಿಗೆ ಬೆನ್ನೆಲುಬಾಗಿ ನಿಲ್ಲುವ ಸ್ನೇಹಿತರನ್ನು ನೀಡಿರಿ. ನನ್ನ ಕಷ್ಟಗಳಲ್ಲಿ ನನ್ನೊಂದಿಗೆ ನಿಲ್ಲುವವರನ್ನು 100 ಮಡಿ ಸಂಭಾವನೆಯಿಂದ ಸಂಪದ್ಭರಿತರನ್ನಾಗಿಸಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆರನೆಯ ಸ್ಥಳ, ವೆರೋನಿಕಳು ಮುಖವನ್ನ ಹೊರಿಸುತ್ತಾಳೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಈ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರಭು ಯೇಸು ಕಠಿಣ ಹೃದಯಗಳ ನಡುವೆ ಕೆಚ್ಚೆದೆಯ ಕುವರಿ ವೆರೋನಿಕಳಿಂದ ಸಾಂತ್ವನವನ್ನು ಸ್ವೀಕರಿಸುವ ಸುಂದರ ಕ್ಷಣಗಳನ್ನು ನೀವು ಕಂಡಿರಿ. ಜನರ ಕಣ್ಣೀರನ್ನು ಒರೆಸಿದ ಹಾಗೂ ಪಾಪಗಳನ್ನು ಕ್ಷಮಿಸಿದ ವ್ಯಕ್ತಿಗೆ ಆಗುತ್ತಿದ್ದ ಅನ್ಯಾಯದ ಶಿಕ್ಷೆಯನ್ನು ಸಹಿಸಲು ವೆರೋನಿಕಳಿಗೆ ಸಾಧ್ಯವಾಗಲಿಲ್ಲ. ಸಹಾಯ ಮಾಡುವ ಹಲವಾರು ಸಮಯ ಸಂದರ್ಭಗಳು ನನ್ನನ್ನು ಅರಸಿ ಬಂದರೂ ನಾನು ಅಸಹಾಯಕನಂತೆ ವರ್ತಿಸಿದ್ದೇನೆ. ಕಷ್ಟ ಪರಿಶ್ರಮಗಳಲ್ಲಿ ನಲುಗುವ ವ್ಯಕ್ತಿಗಳನ್ನು ನಾನು ನೋಡಿಯೂ ಮೌನವಾಗಿಯೇ ಕೈಕಟ್ಟಿ ನಿಂತಿದ್ದೇನೆ. ವೈವಾಹಿಕ ಜೀವನದಲ್ಲಿ ಸಂಶಯ ಸಮಸ್ಯೆಗಳಲ್ಲಿ ಜೀವನ ಸವೆಸುವವರನ್ನು, ಪೋಷಕರನ್ನು ತಿರಸ್ಕರಿಸಿದವರನ್ನು, ಮಕ್ಕಳನ್ನು ಕೆರಳಿಸುವವರನ್ನು, ಕೆಲಸಗಾರರನ್ನು ದೂಷಿಸುವವರನ್ನು, ಸಲ್ಲಬೇಕಾದ ಹಾಗೂ ಸಮರ್ಪಕವಾದ ಕೂಲಿಯನ್ನು ನೀಡದೆ ಸತಾಯಿಸುವವರನ್ನು, ಲಂಚಗುಳಿತದ ಹಾಗೂ ಲೋಭತನದಲ್ಲಿ ಮೆರೆದಾಡುತ್ತಿರುವವರನ್ನು ನಾನು ನೋಡಿದ್ದೇನೆ. ಪ್ರಭು, ಪರರ ಕಷ್ಟಗಳಿಗೆ ಮನಮಿಡಿದು ಸ್ಪಂದಿಸಿ ಸಹಾಯ ಮಾಡಲು ಮುನ್ನುಗ್ಗುವ ಸುಮನಸ್ಸನ್ನು ನನಗೆ ದಯಪಾಲಿಸಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಏಳನೆಯ ಸ್ಥಳ, ಶಿಲುಬೆಯ ಕೆಳಗೆ ಬಿದ್ದ ಯೇಸು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಈ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರಭು ಯೇಸು, ನಿಮ್ಮ ಶಿಲುಬೆಯ ಪಯಣ ಮಂದಗತಿಯಿಂದ ಕೂಡಿತ್ತು.
ಬಲಹೀನತೆಯಿಂದ ನೀವು ನರಳಾಡಿದಿರಿ. 2ನೇ ಬಾರಿ ನೀವು ಶಿಲುಬೆ ಕೆಳಗೆ ಬಿದ್ದಾಗ ನಿಮ್ಮ ಶಿಲುಬೆಯ ಹೊರೆ ಬಹು ಭಾರವಾಗಿತ್ತು. ನಿಮ್ಮ ಪಯಣ ಅರ್ಧಕ್ಕೆ ಮೊಟಕುಗೊಳ್ಳಬಹುದೆಂಬ ಭಾವನೆ ನಿಮ್ಮಲ್ಲಿ ಮೂಡಿರಬಹುದು. ನಾನು ಏತಕ್ಕಾಗಿ ಸೋಲುತ್ತೇನೆ, ಎಡವಿ ಬೀಳುತ್ತೇನೆ ಎಂಬ ಗೊಂದಲ ಸ್ಥಿತಿ ನನ್ನನ್ನು ಹಲವಾರು ಬಾರಿ ಕಾಡಿದೆ. ಜೀವನವೇ ಬಹು ಕಷ್ಟಕರವೆಂಬ ಹತಾಶ ಭಾವ ನನ್ನನ್ನು ಕಾಡಿದೆ. ನನ್ನ ಜೀವನವೇ ಭಾರವೆನಿಸಿದಾಗ ಬದುಕುವ ಆಲೋಚನೆಗಳನ್ನು ನಾನು ಅಲ್ಲಗಳೆದಿದ್ದೇನೆ. ಪ್ರಭು, ನಾನೇಕೆ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದೇನೆ? ನನಗೇಕೆ ಈ ಹಿಂಸೆ? ಸಮಸ್ಯೆಗಳ ಸುರಿಮಳೆ ನನ್ನ ಬದುಕಿನಲ್ಲಿ ಏತಕ್ಕೆ ಎಂಬ ಪ್ರಶ್ನೆಗಳು ನನ್ನನ್ನು ತೀವ್ರವಾಗಿ ಕಾಡುತ್ತಿವೆ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. 8ನೆಯ ಸ್ಥಳ, ಕರುಣೆಯ ಕಂಬನಿ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಈ ಲೋಕವನ್ನು ರಕ್ಷಿಸಿದ್ದೀರಿ. ಜೆರುಸಲೇಮಿಗಾಗಿ ಕಣ್ಣೀರು ಸುರಿಸಿದ್ದ ಯೇಸು ಈಗ ಅದೇ ಜೆರುಸಲೇಮಿನ ಕುವರಿಯರಿಂದ ಯೇಸುವಿಗಾಗಿ ಕಣ್ಣೀರು. ಎಂತಹ ಮನಮಿಡಿಯುವ ದೃಶ್ಯ! ಯೇಸು, ನೀವು ರಕ್ತ ಕಣ್ಣೀರನ್ನು ಸುರಿಸುತ್ತಿದ್ದಾಗ ಜೆರುಸಲೇಮಿನ ಮಹಿಳೆಯರಿಂದ ಕಣ್ಣೀರು ಹರಿಯಿತು. ನಿಮ್ಮ ಹೃದಯ ವಿದ್ರಾಹಕ ಸ್ಥಿತಿಯನ್ನು ಕಂಡು ಆ ಕುವರಿಯರು ಜೋರಾಗಿ ಅತ್ತು ಗೋಳಾಡಿದರು, ತಮ್ಮ ಅಸಹಾಯಕತೆಯನ್ನು ಹೊರಹಾಕಿದರು. ಆದರೆ ಇದಕ್ಕಿಂತ ಮಿಗಿಲಾದವುಗಳಿಗಾಗಿ ಅತ್ತು ಗೋಳಾಡಬೇಕಿದೆ ಎಂಬುದನ್ನು ನೀವು ಅವರಿಗೆ ಅರುಹುತ್ತಾ ನಿಮಗಾಗಿಯೂ ನಿಮ್ಮ ಮಕ್ಕಳಿಗಾಗಿಯೂ ಅತ್ತು ಗೋಳಾಡಿರಿ ಎಂದು ಬೋಧಿಸಿದಿರಿ. ಪಾಪದ ಜೀವನವನ್ನು ತೊರೆದು ಬಾಳುವಂತೆ ಪಶ್ಚಾತ್ತಾಪಕ್ಕೆ ಕರೆ ನೀಡಿದ್ದೀರಿ. ನಾನು ಪ್ರೀತಿಸಿದವರ ಮರಣದಲ್ಲಿ ಅತ್ತು ಗೋಳಾಡುತ್ತೇನೆ. ನಾನು ಹೆದರಿಕೆಯಿಂದ ನಲುಗಿದಾಗ, ಮೋಸಕ್ಕೆ ಒಳಗಾದಾಗ, ನಮ್ಮ ಸಂಬಂಧಗಳಲ್ಲಿ ಬಿರುಕು ಮೂಡಿದಾಗ, ಅಪಹಾಸ್ಯಕ್ಕೆ ಒಳಗಾದಾಗ ಅಥವಾ ಶಿಕ್ಷೆಗೆ ಒಳಗಾದಾಗ, ನಾನು ಒಬ್ಬಂಟಿಯಾದಾಗ ಅತ್ತು ಗೋಳಾಡಿದ್ದೇನೆ. ಪ್ರಭು, ನಿಮ್ಮ ಪ್ರೀತಿ ಹಾಗೂ ದಯೆಯುಳ್ಳ ಕಟ್ಟಳೆಗಳಿಗೆ ನಾನು ವಿರೋಧವಾಗಿ ನಡೆದಾಗ ಮತ್ತು ಅತ್ತು ಪ್ರಲಾಪಿಸಿ ಪಶ್ಚಾತ್ತಾಪ ಪಡುವಂತೆ ನನಗೆ ಸಹಾಯ ನೀಡಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. 9ನೆಯ ಸ್ಥಳ, ಕಲ್ವಾರಿಯ ಬುಡದಲ್ಲಿ ಬಸವಳಿದು ಬಿದ್ದ ಯೇಸು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಈ ಲೋಕವನ್ನು ರಕ್ಷಿಸಿದ್ದೀರಿ. ಯೇಸು 3ನೆಯ ಬಾರಿ ನೀವು ಬಿದ್ದಾಗ ಸಂಪೂರ್ಣವಾಗಿ ಬಳಲಿದವರಂತೆ ಕಂಡು ಬಂದಿರಿ. ಗೆತ್ಸೆಮನೆ ತೋಪಿನಲ್ಲಿ ನೀವು ರಕ್ತದ ಬೆವರನ್ನು ಸುರಿಸಿ ಮಾಡಿದ ಪ್ರಾರ್ಥನೆಯಾದ, ಪಿತನೇ, ಸಾಧ್ಯವಾದರೆ ಈ ಕಷ್ಟದ ಕೊಡವನ್ನು ನನ್ನಿಂದ ದೂರ ಮಾಡಿರಿ ಎಂಬುದು ಆ ಕ್ಷಣಕ್ಕೆ ನಿಮ್ಮ ನೆನಪಿಗೆ ಬಂದಿರಬೇಕು. ತಕ್ಷಣವೇ ನಿಮ್ಮ ದೇಹದ ಕಣ ಕಣದಲ್ಲಿದ್ದ ಶಕ್ತಿಯನ್ನು ಒಗ್ಗೂಡಿಸುತ್ತಾ ಶಿಲುಬೆಯನ್ನು ಹೊತ್ತು ಮುಂದೆ ಸಾಗಿದಿರಿ. ನನ್ನ ಚಿತ್ತವಲ್ಲ, ನಿಮ್ಮ ಚಿತ್ತ ದೇವ ಎಂಬ ಪ್ರಾರ್ಥನೆಯೇ ನಿಮ್ಮ ಶಕ್ತಿಯ ಸಾಧನವಾಗಿತ್ತು. ನನ್ನ ಜೀವನದ ಹತಾಶೆ, ನಿರಾಶೆ, ಸೋಲು ಮತ್ತು ಸವಾಲುಗಳು ನನ್ನನ್ನು ಎದೆಗುಂದುವಂತೆ ಮಾಡಿವೆ. ಆ ಕ್ಷಣಗಳಲ್ಲಿ ಸಂಕುಚಿತ ಮನೋಭಾವಕ್ಕೆ ಒಳಗಾಗಿದ್ದೇನೆ. ನನ್ನ ಆರ್ಥಿಕ ಮುಗ್ಗಟ್ಟಿನ ಪರಿಸ್ಥಿತಿ ಹದಗೆಟ್ಟಿ, ಆರೋಗ್ಯದ ಸ್ಥಿತಿ, ನನ್ನ ಪ್ರೀತಿ ಪಾತ್ರರು ಹಾಗೂ ಬಂಧು ಬಳಗ ಬಿಟ್ಟು ದೂರವಾದಾಗ, ನನ್ನ ಕುಟುಂಬಸ್ಥರೇ ನನ್ನನ್ನು ಅರ್ಥ ಮಾಡಿಕೊಳ್ಳಲು ವಿಫಲರಾದಾಗ
ನನ್ನ ಶಿಲುಬೆಗಳನ್ನು ಹೊರಲು ನನಗೆ ಶಕ್ತಿ ನೀಡಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. 10ನೆಯ ಸ್ಥಳ, ಬೆತ್ತಲಾದ ಯೇಸುವಿನ ದೇಹ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಈ ಲೋಕವನ್ನು ರಕ್ಷಿಸಿದ್ದೀರಿ. ಯೇಸು ನಿಮ್ಮ ವಸ್ತ್ರಗಳನ್ನು ಅಮಾನುಷವಾಗಿ ಕಿತ್ತು ತೆಗೆಯುವ ದೃಶ್ಯ ಅಸಹನೀಯವಾಗಿತ್ತು. ನೆರೆದಿದ್ದ ಜನ ಸಮೂಹ ನಿಮ್ಮ ನಗ್ನ ಸ್ಥಿತಿಯನ್ನು ಕಂಡು ಕೇಕೆ ಹಾಕಿ ನಕ್ಕಿತು. ಆದರೆ ನೀವು ಮಾತ್ರ ಮೌನಿಯಾಗಿ ಮುಗ್ಧತೆಯಿಂದ ನಿಂತುಕೊಂಡಿರಿ. ನಿಮ್ಮ ದೇಹದಲ್ಲಿದ್ದ ಘೋರ ಗಾಯಗಳಿಂದ ನೆತ್ತರು ಒತ್ತರಿಸಲು ಪ್ರಾರಂಭವಾಯಿತು. ಅನೇಕ ರೋಗಿಗಳನ್ನು ಗುಣಪಡಿಸಿದ ನೀವೇ ಅಸಹಾಯಕತೆಯಿಂದ ನರಳಾಡುತ್ತಿದ್ದೀರಿ. ನಿಮ್ಮ ಗಾಯಗಳು ನಿಮ್ಮ ಪರಮ ಪ್ರೀತಿಯನ್ನು ಪ್ರಚುರಪಡಿಸುತ್ತಿದ್ದವು. ಗಾಯಗೊಂಡ ನಾಥ ನಮ್ಮ ಪಾಪಗಳ ನಿಮಿತ್ತ ಎಂಬ ದೇವರ ವಾಕ್ಯವೇ ಇದಕ್ಕೆ ಸಾಕ್ಷಿಯಾಗಿದೆ. ಜೀವ ಮತ್ತು ಜೀವನಕ್ಕಾಗಿ ಹೋರಾಡುತ್ತಿರುವವರಿಗೆ ನಾನು ಸಂವೇದನಾಶೀಲವಾಗುವಂತೆ ಮಾಡಿರಿ. ದುಶ್ಚಟಗಳಿಗೆ ದಾಸನಾಗಿರುವವರು, ಮರಣಾಂತಿಕ ಕಾಯಿಲೆಗಳಿಂದ ನರಳುತ್ತಿರುವವರು, ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿರುವವರು, ವಯೋ ಸಹಜ ಕಾಯಿಲೆಗಳಿಂದ ಅತೀವ ನೋವನ್ನು ಅನುಭವಿಸುತ್ತಿರುವವರಿಗಾಗಿ ನನ್ನ ಮನ ಮಿಡಿಯುವಂತಾಗಲಿ, ನಾನು ನಿಮ್ಮಂತಾಗುವಂತೆ ಮಾಡಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. 11ನೆಯ ಸ್ಥಳ, ಮೊಳೆಗಳಿಂದ ಜಡೆಯಲ್ಪಟ್ಟ ಯೇಸು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಈ ಲೋಕವನ್ನು ನೀವು ರಕ್ಷಿಸಿದ್ದೀರಿ. ಯೇಸು ಬಡಗಿಯ ಕೆಲಸ ನಿಮಗೆ ಕರಗತವಾಗಿತ್ತು. ಮರಗಳನ್ನು ಹೊಂದಿಸಲು ಮತ್ತು ಜೋಡಿಸಿ ಮೊಳೆಗಳನ್ನು ಜಡಿದ ಪೀಠೋಪಕರಣಗಳನ್ನು ಮಾಡುವ ಕಲೆ ನಿಮಗೆ ತಿಳಿದಿತ್ತು. ಆದರೆ ಅದೇ ಮೊಳೆಗಳಿಂದಲೂ ಮರದಿಂದಲೂ ನಿಮ್ಮ ದೇಹವನ್ನು ಮುಂದೊಂದು ದಿನ ಜಡಿದು ಬಂಧಿಸಲಾಗುವುದು ಎಂಬ ಕಲ್ಪನೆ ಇರಲಿಲ್ಲವೇನೋ? ಒಂದಲ್ಲ ಒಂದು ದಿನ ನಾವೆಲ್ಲರೂ ಸಾಯಲೇಬೇಕು. ಯಾರೊಬ್ಬರೂ ಸಹ ನೋವಿನಿಂದ ನರಳಿ ಸಾಯಲು ಇಚ್ಛಿಸುವುದಿಲ್ಲ. ನಾವೆಲ್ಲರೂ ಒಳ್ಳೆಯ ಮರಣವನ್ನು ನಿರೀಕ್ಷಿಸುತ್ತೇವೆ. ಆದರೆ ಯೇಸುವಿನ ಮರಣದ ಗಳಿಗೆಯನ್ನು ನೋಡಿ, ಎಂತಹ ಘೋರಗಳಿಗೆ! ಯೇಸು ಉಸಿರಾಡಲು ಹೆಣಗಾಡುತ್ತಿದ್ದಾರೆ. ಜೀವ ಮತ್ತು ಮರಣದ ನಡುವೆ ಹೋರಾಡುತ್ತಿದ್ದಾರೆ. ಅವರ ಯಾತನೆಯನ್ನು ನೋಡಲು ಮಾನವ ಕಣ್ಣುಗಳಿಂದ ಸಾಧ್ಯವಿಲ್ಲ. ನೋವನ್ನು ಸಹಿಸಲಾರದೆ ಜೋರಾಗಿ ಅತ್ತು ಗೋಳಾಡುವ ಮೊಳೆಗಳಿಂದ ಜಡೆಯಲ್ಪಟ್ಟ ಅವರ ಕೈಕಾಲುಗಳಿಂದ ರಕ್ತ ಚಿಮ್ಮುತ್ತಿದೆ. ಮಾಂಸಖಂಡಗಳು ಹರಿದು ಹೋಗುತ್ತಿವೆ. ಜನರು ಚದುರಿಸುವ ಸಲುವಾಗಿ ನಾನು ಹಿಂಸಾತ್ಮಕ ಚಟುವಟಿಕೆಗಳಲ್ಲಿ ನನ್ನನ್ನೇ ತೊಡಗಿಸಿಕೊಂಡಿರಬಹುದು, ಅಥವಾ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡಿರಬಹುದು, ಅಥವಾ ಮುಂದೆ ಮಧುರವಾಗಿ ಮಾತನಾಡಿ ಹಿಂದೆ ಬಹಳ ಕೆಟ್ಟದಾಗಿ ಜರೆದಿರಬಹುದು, ಅಥವಾ ಅನಾಮಧೇಯ ಪತ್ರಗಳನ್ನು ಬರೆದು ಪರರ ಚಾರಿತ್ರ್ಯಹರಣ ಮಾಡಿರಬಹುದು, ಅಥವಾ ಅನ್ಯಾಯ ಮತ್ತು ಅಸಂಬದ್ಧ ಟೀಕೆ ಟಿಪ್ಪಣಿಗಳನ್ನು ಪರರ ಬಗ್ಗೆ ಮಾಡಿರಬಹುದು. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. 12ನೆಯ ಸ್ಥಳ, ಯೇಸುವಿನ ಪ್ರಾಣ ಪಕ್ಷಿ ಹಾರಿಹೋಯಿತು. ಒಂದು ಕ್ಷಣ ಮೌನವಾಗಿ ಆ ಕ್ರಿಸ್ತನ ಮರಣವನ್ನ ಧ್ಯಾನಿಸೋಣ. ನೀನು ಮರಣದ ಅಂಚಿನಲ್ಲಿರುವಾಗ ನಿನ್ನ ಹಾಸಿಗೆ ಸುತ್ತಲೂ
ನಿನ್ನ ಬಂಧು ಬಳಗ ನೆಂಟರಿಷ್ಟರು ನಿನ್ನ ಹತ್ತಿರ ಇದ್ದು ನಿನಗೆ ಸಂತೋಷವನ್ನು ಉಂಟು ಮಾಡಿರಬಹುದು. ಆದರೆ ಯೇಸುವನ್ನು ನೋಡು. ಅವರ ಬಹಿರಂಗ ಜೀವನದ 3 ವರ್ಷಗಳಲ್ಲಿ ಅದೆಷ್ಟೋ ಜನರನ್ನು ಅವರು ಸಂತೈಸಿದ್ದರು. ಕುರುಡರಿಗೆ ದೃಷ್ಟಿ ನೀಡಿದ್ದರು, ಕಿವುಡರು ಕೇಳುವಂತೆಯೂ ಮೂಕರು ಮಾತನಾಡುವಂತೆಯೂ ಮಾಡಿದ್ದರು, ಕುಂಟರು ಜಿಗಿದಾಡುವಂತೆಯೂ ಪಾರ್ಶ್ವವಾಯು ಪೀಡಿತರು ಪರಮಾನಂದ ಭರಿತವಾಗುವಂತೆಯೂ ಮಾಡಿದ್ದರು. ಕುಷ್ಠರೋಗಿಗಳನ್ನು ಗುಣಪಡಿಸಿದ್ದರು, ಜನರ ಪಾಪಗಳನ್ನು ಕ್ಷಮಿಸಿದ್ದರು, ಸತ್ತವರಿಗೆ ಜೀವದಾನ ಮಾಡಿದ್ದರು. ಆದರೆ ಅವರು ಸಾಯುವಾಗ ಮಾತ್ರ ಅವರ ಪೂಜ್ಯ ತಾಯಿ ಮರಿಯಮ್ಮ ಹಾಗೂ ಅವರ ಆಪ್ತ ಪ್ರೇಷಿತ ಯೌವಾನ ಮಾತ್ರ ಶಿಲುಬೆಯ ಬುಡದಲ್ಲಿ ನಿಂತಿದ್ದರು. ಉಳಿದವರು ಎಲ್ಲಿ? ಅದೊಂದು ಯಕ್ಷ ಪ್ರಶ್ನೆ, ಅದೊಂದು ಏಕಾಂತ ಮರಣ. ಅವರ ಏಕಾಂತತೆಯಲ್ಲೂ ಅವರ ಪ್ರೀತಿಯ ತಾಯಿ ತನ್ನ ಮಗನಿಗಾಗಿ ಪ್ರಾರ್ಥಿಸುತ್ತಿದ್ದರು. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. 13ನೆಯ ಸ್ಥಳ, ಮೃತನಾಗಿ ಮಾತೆಯ ಮಡಿಲು ಸೇರಿದ ಮಗ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಈ ಲೋಕವನ್ನು ರಕ್ಷಿಸಿದ್ದೀರಿ. ಬೆತ್ಲಹೇಮಿನ ಗೋದಲಿಯಲ್ಲಿ ಯೇಸು ಜನಿಸಿದಾಗ ಮುದ್ದಾಡಿ ಮಲಗಿಸಿದಷ್ಟೇ ಅಮೂಲ್ಯವಾಗಿತ್ತು ಮಾತೆಯ ಮಡಿಲಲ್ಲಿದ್ದ ಯೇಸುವಿನ ಮೃತ ಶರೀರ. ಪ್ಯಾಲೆಸ್ಟೈನ್ ನಾಡಿನಲ್ಲಿ ಮಾತೆ ಮರಿಯಮ್ಮನವರಷ್ಟು ರೋದಿಸಿ ಅತ್ತು ಗೋಳಾಡಿದ ಮಹಿಳೆ ಮತ್ತೊಬ್ಬರಿರಲಿಲ್ಲ. ಮಗನನ್ನು ಕಳೆದುಕೊಂಡು ಮುರಿದ ಹೃದಯ ಸ್ಥಿತಿಯಲ್ಲೂ ತಥಾಸ್ತು ನಿಮ್ಮ ಚಿತ್ತದಂತೆ ಆಗಲಿ ಎಂಬ ಧೀಮಂತೆ ಅವರು. ಪ್ರಾಯಶಃ ಪ್ರವಾದಿ ಸಿಮೆಯೋನನ ಮಾತುಗಳಾದ, ಇಗೋ ಈ ಮಗು ಇಸ್ರಾಯೇಲರಲ್ಲಿ ಅನೇಕರ ಉನ್ನತಿಗೂ ಅನೇಕರ ಅವನತಿಗೂ ಕಾರಣನಾಗುವನು, ಅನೇಕರು ಪ್ರತಿಭಟಿಸುವ ದೈವ ಸಂಕೇತವಾಗುವನು ಎಂಬ ಮಾತುಗಳನ್ನು ಮಾತೆ ಮರಿಯ ತಮ್ಮ ಮನಸ್ಸಿನಲ್ಲಿಯೇ ಮೆಲುಕು ಹಾಕಿರಬಹುದು. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. 14ನೆಯ ಸ್ಥಳ, ಸಮಾಧಿಯನ್ನು ಪರಿಶುದ್ಧಗೊಳಿಸಿದ ಕ್ರಿಸ್ತನ ದೇಹ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಈ ಲೋಕವನ್ನು ರಕ್ಷಿಸಿದ್ದೀರಿ. ಯೇಸು ಹುಟ್ಟಿದಾಗ ಬಡವನಾಗಿ ಜನಿಸಿದರು. ಕೇವಲ ತುಂಡು ಬಟ್ಟೆಗಳಲ್ಲಿಯೇ ಜಗತ್ತಿಗೆ ದರ್ಶನವಿತ್ತರು. ಅವರು ಭೂಮಿಯಲ್ಲಿ ಬಹಿರಂಗ ಜೀವನವನ್ನು ಜೀವಿಸುವಾಗ ತಲೆ ಇಡಲು ಅವರಿಗೆ ಸ್ಥಳವಿರಲಿಲ್ಲ. ನರಿಗಳಿಗೆ ಗುಹೆಗಳುಂಟು, ಆಕಾಶದ ಪಕ್ಷಿಗಳಿಗೆ ಗೂಡುಗಳುಂಟು, ಆದರೆ ನರಪುತ್ರನಿಗೆ ತಲೆ ಇಟ್ಟು ಮಲಗಲು ಸ್ಥಳವಿಲ್ಲ ಎಂದು ಸ್ವತಃ ಯೇಸುವೇ ನುಡಿದಿದ್ದರು. ಅವರು ಸಾಯುವಾಗಲೂ ಅವರ ಮೈ ಮೇಲಿದ್ದ ಏಕೈಕ ಲೌಕಿಕ ಆಸ್ತಿಯಾದ ತುಂಡು ಬಟ್ಟೆಯನ್ನು ಬಿಡದೆ ಸೈನಿಕರು ಕಿತ್ತು ಚೀಟು ಹಾಕಿದರು. ಅವರು ಸತ್ತಾಗ ಅವರ ಸ್ನೇಹಿತನ ಸಮಾಧಿಯನ್ನು ಎರವಲು ಪಡೆಯಲಾಯಿತು. ಯೇಸು ಜಗತ್ತಿಗೆ ಬಂದಾಗ ಯಾವುದೇ ಲೌಕಿಕ ವಸ್ತುಗಳನ್ನು ಹೊತ್ತು ತರಲಿಲ್ಲ. ಅವರು ತಮಗೆ ಬಿಟ್ಟು ಹೋಗಿದ್ದ ಅಳಿಯದ ಆಸ್ತಿಯಾದ ನಿತ್ಯ ಜೀವ ಹಾಗೂ ಸರ್ವರ ಸಂರಕ್ಷಣೆಯ ಶ್ರೇಷ್ಠ ಕೊಡುಗೆಯನ್ನು ನೀಡಿದರು. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ.
ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಅಂತಿಮ ಪ್ರಾರ್ಥನೆ. ಯೇಸು, ನನ್ನ ರಕ್ಷಕರೇ, ಪರರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸದೆ ನನ್ನ ಹೃದಯ ಕಾಠಿಣ್ಯತೆ ತೋರಿಸಿದ್ದಕ್ಕಾಗಿ ನನಗೆ ಕ್ಷಮಾಪಣೆಯನ್ನು ಕರುಣಿಸಿರಿ. ಸ್ವಾರ್ಥ, ಮದ, ಮತ್ಸರ ಮತ್ತು ಅಹಂಕಾರಗಳೆಂಬ ದುರ್ಗುಣಗಳಿಂದ ನನಗಾಗಿ, ನನ್ನ ಸ್ನೇಹಿತರಿಗಾಗಿ, ನನ್ನ ಕುಟುಂಬಸ್ಥರಿಗಾಗಿ ಹಾಗೂ ನನ್ನ ಜೀವನದ ಶಿಲುಬೆಗಳಲ್ಲೇ ನಾನು ತಲ್ಲೀನನಾದಾಗ ಕ್ಷಣಗಳಿಗಾಗಿ ನಾನು ಪಶ್ಚಾತ್ತಾಪ ತುಂಬಿದ ಹೃದಯದಿಂದ ಕ್ಷಮೆ ಬಿಡುತ್ತೇನೆ. ನನ್ನ ಬದುಕಿನ ಹೊರೆಗಳ ಹೊರತಾಗಿಯೂ ಪರರ ಬಗ್ಗೆ ಹಿತಚಿಂತನೆ ಮಾಡುವ ಮನಸ್ಸುಗಳನ್ನು ನನಗೆ ನೀಡಿರಿ. ನಿಮ್ಮಿಂದ ಶಕ್ತಿಯನ್ನು ಪಡೆದುಕೊಳ್ಳುತ್ತಾ ನಿಮ್ಮ ನೈಜ ಹಿಂಬಾಲಕನಾಗುವಂತೆ ಮಾಡ ಕರುಣಿಸಿರಿ. ಏಕೆಂದರೆ ನಿಮ್ಮ ಶಿಲುಬೆಯ ಪಯಣದಲ್ಲಿ ನನ್ನನ್ನು ನಿಮ್ಮ ಮನಸ್ಸಿನಲ್ಲಿ ಪ್ರತಿಷ್ಠಾಪಿಸಿಕೊಂಡು ನಿಮ್ಮ ಕಠಿಣ ಮರಣದ ಹಾದಿಯನ್ನು ಸಾಗಿದ್ದೀರಿ. ನೀವು ನನಗಾಗಿ ಮರಣವನ್ನಿದ್ದೀರಿ. ನಿಮ್ಮ ಪ್ರತಿಭೆಯಲ್ಲಿ, ನಿಮ್ಮ ಪ್ರಭೆಯಲ್ಲಿ ನನ್ನ ಬದುಕು ಸಾಗುವಂತೆ ಸಹಾಯ ಮಾಡಿರೆಂದು ಪ್ರಾರ್ಥಿಸುತ್ತೇವೆ. ಆಮೆನ್. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.